ಕಷ್ಟ ಆಗುತ್ತೆ, ಬಟ್ ನೀವು ಫೇಸ್ ಮಾಡಬೇಕು. ಆವಾಗ ಅಲ್ಲ ನೀವು ಕರೆಕ್ಟಾಗಿ ನೀವು ರಿಕವರ್ ಆಗ್ತೀರಾ ಅಂತ ನಾನು. ಬಟ್ ಹೌದು, ಈ ಟ್ರೀಟ್ಮೆಂಟ್ ಫೇಸ್ ಮಾಡೋದಕ್ಕೆ ಯು ಹ್ಯಾವ್ ಟು ಬಿ ಮೆಂಟಲಿ ಸ್ಟ್ರಾಂಗ್. ಅಂದರೆ ಕ್ಯಾನ್ಸರ್ ಬಗ್ಗೆ ಜಾಸ್ತಿ ಮಾಹಿತಿ ಜನಗಳಿಗೆ ಇಲ್ಲ. ಅಂದರೆ ಪೀಪಲ್ ಆರ್ ನಾಟ್ ಅವೇರ್ ಮಚ್ ಅಬೌಟ್ ಕ್ಯಾನ್ಸರ್. ಸೊ ಇವಾಗ ನಾವು ಅವೇರ್ನೆಸ್ ನಾವು ಸ್ಪ್ರೆಡ್ ಮಾಡಬೇಕು. ಬಟ್ ಯಾವ ರೀತಿ? ನಾನು ಐ ಆಮ್ ಅ ವಾಲಂಟಿಯರ್ ಹಿಯರ್. ಆ್ಯಕ್ಚುಲಿ ನಾನು ನನ್ನ ಹಸ್ಬೆಂಡು ಹಾಸ್ಪಿಟಲ್ ಸ್ಟಾರ್ಟ್ ಆಗಿದ್ದಾಗ ಡಾಕ್ಟರ್ ಶ್ರೀನಾಥ್ ನಮ್ಮನ್ನು ಇನ್ವೈಟ್ ಮಾಡಿದರು ಆ್ಯಸ್ ಕೋರ್ ಕಮಿಟಿ ಮೆಂಬರ್ಸ್. ಸೊ ಕೋರ್ ಕಮಿಟಿ ಮೆಂಬರ್ಸ್ ಆಗಿದ್ವಿ. ಆಮೇಲೆ ನಂದು ಇದು ಕ್ಯಾನ್ಸರ್ ಏನು ಡಿಟೆಕ್ಟ್ ಆಯಿತು, ಅದೆಲ್ಲ ಟ್ರೀಟ್ಮೆಂಟ್ ಆಯಿತು. ಆಮೇಲೆ ಡಾಕ್ಟರ್ ಶ್ರೀನಾಥ್ ಹೇಳಿದರು, ಮನೆಯಲ್ಲಿ ಕೂತ್ಕೊಂಡು ಏನು ಮಾಡ್ತೀಯಮ್ಮ ಅಂತ, ನೀನು ಬಾ ಇಲ್ಲಿಗೆ. ಸೊ ನಾನು ಅದಕ್ಕೆ ಸ್ಯಾಲ್ರಿಗೋಸ್ಕರ ನಾನು ಬೇಡ, ನಾನು ಬಂದರೆ ನಾನು ಹೆಲ್ಪ್ ಮಾಡ್ತೇನೆ, ಬಂದು ವಾಟ್ ಎವರ್ ಹೆಲ್ಪ್ ಐ ಕ್ಯಾನ್ ಗಿವ್, ನಾನು ಅದಕ್ಕೋಸ್ಕರ ಬರ್ತೇನೆ. ಸೊ ಫ್ರಮ್ 2013 ನಾನು ಇಷ್ಟರವರೆಗೆ ನಾನು ವಾಲಂಟಿಯರಿಂಗ್ ಕೆಲಸ ಮಾಡ್ತಾ ಇದ್ದೇನೆ ಇಲ್ಲಿ. And it has given me a lot of ಒಂಥರ it's given me peace of mind. It helps me. ನನಗೆ ಒಂಥರ ಓಕೆ, ನಾನು ಇನ್ನು ಐ ಆಮ್ ಬ್ಲೆಸ್ಡ್. ಅಂದರೆ ಬೇರೆಯವ್ರನ್ನ ನೋಡುವಾಗ ಓಕೆ, ನಾನು ಪಾರಾಗಿದ್ದೇನೆ, ಇದೆಲ್ಲ ನಾನು ಫಿನಿಷ್ ಮಾಡ್ಕೊಂಡಿದ್ದೇನೆ. ಸೊ ನಾನು ಅವ್ರಿಗೆ ಧೈರ್ಯ ಕೊಡಬಹುದು. ಅಂದರೆ ನಂದು ಟ್ರೀಟ್ಮೆಂಟ್ ಮುಗಿದ ಮೇಲೆ ನಾನಿವಾಗ ನಾನು ಮಾತಾಡ್ತೇನೆ ಕೂತ್ಕೊಂಡು ಅವ್ರ ಜೊತೆಗೆ, ಅವ್ರಿಗೆ ಧೈರ್ಯ ಕೊಡ್ತೇನೆ. ಏನು ಇದರಲ್ಲಿ ಟೆನ್ಷನ್ ಮಾಡೋದು ಏನಾಗತ್ತೆ ಇಲ್ಲ. ಬಿಕಾಸ್ ಟ್ರೀಟ್ಮೆಂಟ್ ಇದೆ. ಟ್ರೀಟ್ಮೆಂಟ್ ಇರುವಾಗ ನೀವು ಟೆನ್ಷನ್ ಮಾಡ್ಕೋಬಾರ್ದು. ಟ್ರೀಟ್ಮೆಂಟ್ ಇಲ್ಲದಿರುವಾಗ ಹೌದು ಟ್ರೀಟ್ಮೆಂಟ್ ಇಲ್ಲ, ನಾನು ಏನು ಮಾಡಲಿ ಅಂತ ಅದು ಟೆನ್ಷನ್. ಬಟ್ ನಿಮಗೆ ಟ್ರೀಟ್ಮೆಂಟ್ ಇದೆ, ನೀವು ಫೇಸ್ ಮಾಡಿ. ಕಷ್ಟ ಆಗುತ್ತೆ, ಬಟ್ ನೀವು ಫೇಸ್ ಮಾಡಬೇಕು. ಆವಾಗ ಅಲ್ಲ ನೀವು ಕರೆಕ್ಟಾಗಿ ನೀವು ರಿಕವರ್ ಆಗ್ತೀರಾ ಅಂತ ನಾನು ಅವ್ರ ಹತ್ರ that is what I do in the hospital. So what is your typical day from morning till go to sleep? ನನ್ನ ಟಿಪಿಕಲ್ ಡೇ ಅದೇ, ಬೆಳಗ್ಗೆ ಎದ್ದುಬಿಟ್ಟು ಐ ಡೂ ಮೈ ಬಿಟ್ ಆಫ್ ಎಕ್ಸಸೈಸ್ ವಾಟ್ ಎವರ್, ಅದೆಲ್ಲ ಫಿನಿಷ್ ಮಾಡಿಕೊಂಡು ಐ ಗೋ ಫ್ರೆಶನ್ ಅಪ್ ಎವ್ರಿಥಿಂಗ್, ಸ್ನಾನ ಮಾಡಿ ಎಲ್ಲ ಪೂಜೆ ಮಾಡಿ ಐ ಹ್ಯಾವ್ ಮೈ 15 minutes ಆಫ್ ಪ್ರೇಯರ್ ಟೈಮ್. When I sit in front of God and I talk to him. So adella admele I go to the kitchen. I do breakfast, lunch, because my husband also carries food. So I have to prepare. There are times when I carry food myself or I eat from the canteen. And I come to the hospital. Patients, whenever they come to me, because I receive a lot of phone calls. Friends of friends of friends or relatives, whoever want help, they will get in touch with me. And then I direct them to the doctor, whoever's they need to see. Investigations ella nanu avrige help ಮಾಡ್ತೇನೆ. Go through all their investigations, ಅದೆಲ್ಲ ಹೆಲ್ಪ್ ಅವ್ರಿಗೆ ಸಹಾಯ ಮಾಡ್ತೇನೆ, ಅವ್ರ ಜೊತೆಗೇ ಇರ್ತೇನೆ. ಆ್ಯಂಡ್ ಅವ್ರದ್ದು ಮೇನ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆವಾಗ ಐ ಮೂವ್ ಬ್ಯಾಕ್, ನಾನು ಹಿಂದೆ ಹೋಗ್ತೇನೆ. ಅಂದರೆ ಟ್ರೀಟ್ಮೆಂಟ್ ಅವ್ರದ್ದು ಫಿನಿಷ್ ಆಗಲಿ. ಆ ಟ್ರೀಟ್ಮೆಂಟ್ ಟೈಮಲ್ಲಿ ಅವ್ರಿಗೆ ಏನಾದರೂ ಕಷ್ಟ ಇದ್ದರೆ ಅಥವಾ ಏನಾದರೂ ಅಪಾಯಿಂಟ್ಮೆಂಟ್ಸ್ಗೆ ತೊಂದರೆ ಆದರೆ ಆವಾಗ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಅವ್ರಿಗೆ ನಾನು ಸಹಾಯ ಮಾಡ್ತೇನೆ. ನಾನು ಅವ್ರಿಗೆ ಅಪಾಯಿಂಟ್ಮೆಂಟ್ ಎಲ್ಲ ವಾಟ್ ಎವರ್ ಯಾವುದು ಡಾಕ್ಟರ್ ಮೀಟ್ ಮಾಡಬೇಕು ಅದೆಲ್ಲ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೇನೆ. ಫ್ಯಾಮಿಲಿ ಜೊತೆಗೆ ಜರ್ನಿ ಅಂದರೆ ಆಸ್ ಇಸ್ ಬೀನ್ ಅ ವೆರಿ ಹ್ಯಾಪಿ ಫ್ಯಾಮಿಲಿ. ಅಂಡ್ ಮೈ ಮಕ್ಕಳು ಅವರು ಒಂಥರ ಮುದ್ದಾಗಿ ನಾವು ಅವ್ರನ್ನ ಹೌ ಡು ಯು ಸೇ ವಿವ್ ನಾಟ್ ಟ್ರೀಟೆಡ್ ದೆಮ್ ವಿವ್ ನಾಟ್ ಪ್ಯಾಂಪರ್ಡ್ ದೆಮ್. ಅವ್ರನ್ನ ತುಂಬ ಮುದ್ದಾಗಿ ನಾವು ನೋಡ್ಕೊಳ್ಳಿಲ್ಲ. ಅಂದರೆ ಅವ್ರನ್ನ ಏನು ಬೇಕೋ ಅವರಿಗೆ, ಏನು ಇಚ್ಛೆ, ಏನು ಅವ್ರಿಗೆ ಬೇಕು ಅದೆಲ್ಲ ಅವ್ರಿಗೆ ಸಿಕ್ಕಿದೆ, ಕೊಡ್ತಾ ಇದ್ವಿ ವಾಟ್ ಎವರ್. ಬಟ್ ದೇ ಹ್ಯಾವ್ ನಾಟ್ ಬೀನ್ ಸ್ಪಾಯ್ಲ್ಡ್. ಅವ್ರನ್ನ ಒಂಥರ ಎಕ್ಸೆಸ್ ಇದು ಮಾಡಿ ನಾವು ಬೆಳೆಸಲಿಲ್ಲ ಅವ್ರನ್ನ. ಸೊ ವಿ ಹ್ಯಾವ್ ಅ ವೆರಿ ಫ್ರೆಂಡ್ಲಿ, ತುಂಬ ಫ್ರೆಂಡ್ಸ್ ಥರನೇ ನಮ್ಮ ಮಕ್ಕಳು ನಮ್ಮ ಜೊತೆಗೆ. ಹಸ್ಬೆಂಡು ಹಾಗೇ. ಹೌದು, ಅವ್ರು ಸ್ವಲ್ಪ ಸ್ಟ್ರಿಕ್ಟ್ ಜಾಸ್ತಿ ಮುಂಚೆ, ಬಟ್ ಇವಾಗ ವಯಸ್ಸಾಗ್ತಾ ಬಂದಿದೆ. ಸೊ ಅವರು ಇವಾಗ ಒಂಥರ ಫ್ರೆಂಡ್ಲಿ ನೇಚರ್ ಆಗಿದ್ದಾರೆ ಅವರು. ಸೊ ಯಾ, ಐ ಮೀನ್ ನಮಗೆ ಇಟ್ಸ್ ಲೈಕ್ ಎನಿ ಅದರ್ ಫ್ಯಾಮ್ಲಿ. ಒಂಥರ ಮಗ ಇವಾಗ ಅವನು ಗುರ್ಗಾಂವಲ್ಲಿ ಸೆಟ್ಲ್ ಆಗಿದ್ದಾನೆ.
ಮಗಳು ಮದುವೆ ಆಗಿ ಅವಳು ಬೇರೆ ಇದ್ದಾಳೆ. ಸೊ ಇವಾಗ ನಮ್ಮ ಮನೆಯಲ್ಲಿ ನಾನು, ನನ್ನ ಹಸ್ಬೆಂಡು, ನಮ್ಮ ಅತ್ತೆ, ಶಿ ಈಸ್ 93, ಅವರು ಒಂಥರ ಡಿಮೆನ್ಷಿಯಾ. ಸೊ ಶಿ ಈಸ್ ಆಲ್ಸೋ ಗೋಯಿಂಗ್ ಥ್ರೂ ಅವ್ರದ್ದು ಒಂಥರ ಕಷ್ಟ ಟೈಮ್ ಇವಾಗ ಅವ್ರದ್ದು ಜರ್ನಿ. ಸೊ ಇಟ್ಸ್ ಓಕೆ. ಅಂದರೆ ಕ್ಯಾನ್ಸರ್ ಬಗ್ಗೆ ಜಾಸ್ತಿ ಮಾಹಿತಿ ಜನಗಳಿಗೆ ಇಲ್ಲ. ಅಂದರೆ ಪೀಪಲ್ ಆರ್ ನಾಟ್ ಅವೇರ್ ಮಚ್ ಅಬೌಟ್ ಕ್ಯಾನ್ಸರ್. ಸೊ ಇವಾಗ ನಾವು ಅವೇರ್ನೆಸ್ ನಾವು ಸ್ಪ್ರೆಡ್ ಮಾಡಬೇಕು. ಬಟ್ ಯಾವ ರೀತಿ ಅಂದರೆ ನಾವು ನೋಡಿದ್ವಿ ಇಲ್ಲಿ ಅವೇರ್ನೆಸ್ ಕ್ಯಾಂಪ್ ಎಲ್ಲ ನಾವು ಕ್ಲಬ್ಸ್ಗಳಿಗೆ ಅಥವಾ ಏನೋ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಸ್ಸಲ್ಲಿ ನಾವು ಮಾಡಿದ್ರೂ ಯಾರೂ ಬರಲ್ಲ. ಅಂದರೆ ಕ್ಯಾನ್ಸರ್ ಅಂತ ಶಬ್ದ ಕೇಳಿದ ತಕ್ಷಣ ಎಲ್ಲರಿಗೆ ಭಯ. ಸೊ ಯಾರೂ ಬರಲ್ಲ. ಸೊ ಇವಾಗ ಐ ಥಿಂಕ್ ಸ್ಕೂಲ್ಸಿಂದ ನಾವು ಸ್ಟಾರ್ಟ್ ಮಾಡಬೇಕು. ಅಂದರೆ ಏನಾಗುತ್ತೆ, ಅದು ಕಂಪಲ್ಸರಿ ಥರ ಒಂಥರ ಅವೇರ್ನೆಸ್ ಪ್ರೋಗ್ರಾಮ್ ನಾವು ಸ್ಕೂಲಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಸ್ಕೂಲ್ ಕಾಲೇಜಸ್. ಸೊ ಮೇ ಬಿ ಅಲ್ಲಿಂದ ನಾವು ಶುರು ಮಾಡ್ಬೋದು. ಸೊ ಟೀಚರ್ಸು, ಸೀನಿಯರ್ ಮಕ್ಕಳು ಅಂದರೆ 10th ಸ್ಟ್ಯಾಂಡರ್ಡ್ PUC ಮಕ್ಕಳು, ಅವ್ರಿಗೆಲ್ಲ ನಾವು ಇದ್ರ ಬಗ್ಗೆ ಮಾತಾಡಿದರೆ, ಅಥವಾ ಗ್ರ್ಯಾಜುಯೇಷನ್ ಮಾಡೋರು, ದೋಸ್ ಚಿಲ್ಡ್ರನ್, ಅವ್ರಿಗೆ ನಾವು ಇವಾಗಲೇ ನಾವು ಶುರು ಮಾಡಿದರೆ ಐ ಥಿಂಕ್ ದ್ಯಾಟ್ ವಿಲ್ ಹೆಲ್ಪ್ ಅ ಲಾಂಗ್ ವೇ. ಬಟ್ ಅಥವಾ ಈ ಕಂಪನೀಸ್, ದೊಡ್ಡ ಕಂಪನೀಸ್ ಅಥವಾ ವಾಟ್ ಎವರ್ ಆಫೀಸ್, ಅಲ್ಲಿ ಎಲ್ಲ ನಾವು, ಬಿಕಾಸ್ ಸ್ಟಾಫ್ ಎಲ್ಲ ಅಲ್ಲೇ ಇರ್ತಾರೆ, ಅವ್ರು ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಇಟ್ ಇಸ್, ಇಫ್ ಯು ಕಾಂಟ್ ಆಪ್ಷನ್ ನಾವು ಕೊಡೋದಿದ್ರೆ ಅವರಿಗೆ ಕಂಪಲ್ಸರಿ ಥರ ಮಾಡಿದರೆ ಐ ಥಿಂಕ್ ದ್ಯಾಟ್ ವಿಲ್ ಬ್ರಿಂಗ್ ಅಬೌಟ್ ಮೋರ್ ಅವೇರ್ನೆಸ್. ಬಟ್ ಅದರ್ವೈಸ್ ಇಟ್ ಈಸ್ ತುಂಬ ಕಷ್ಟ. ಅಂದರೆ ನಾವು ಟ್ರೈ ಮಾಡಿದ್ವಿ, ನಾವು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಸ್ಗೆ ನಾವು ಹೋಗಿದ್ವಿ. ನನಗೆ ನೆನಪಿದೆ, JP ನಗರ್ ಕ್ಲಬ್ಬಲ್ಲಿ ಎಲ್ಲರೂ ಕಮಿಟಿ ಮೆಂಬರ್ಸ್ ಎಲ್ಲ ರೆಡಿ ಇದ್ದರು, ಎಲ್ಲರೂ ಬಂದಿದ್ದರು. ಬಟ್ ಮೆಂಬರ್ಸ್ ಯಾರೂ ಬಂದಿಲ್ಲ, ನಾಟ್ ಇವನ್ ಒನ್ ಮೆಂಬರ್ ಕೇಮ್. ಸೊ ಆ ರೀತಿ ಇರುವಾಗ ಸ್ವಲ್ಪ ಈ ಅವೇರ್ನೆಸ್ ಸ್ಪ್ರೆಡ್ ಮಾಡೋದು ಕಷ್ಟ. ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಗ್ರಾಸ್ ರೂಟ್, ಅಂದರೆ ಸ್ಕೂಲ್, ಶಾಲೆ ಅಥವಾ ಕಾಲೇಜ್ಗೆ, ಅಲ್ಲಿಂದ ನಾವು ಶುರು ಮಾಡಬೇಕಾಗತ್ತಂತ ನನ್ನ ಫೀಲಿಂಗ್. ಬಟ್ ನನಗೆ ಐ ಡೋಂಟ್ ನೋ ಅಬೌಟ್ ಬೇರೆಯವರು ಯಾವ ಥರ ಇದನ್ನು ಮಾಡ್ತಾರಂತ ನಂಗೆ ಗೊತ್ತಿಲ್ಲ. ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಯಾವ ಕ್ಯಾನ್ಸರ್ ಸಹ ಅದು ಒಂಥರ ಇವ್ರು ಯಾವುದೋ ಜನ್ಮದ ಪಾಪ ಅಂತ ಇದು ಆಲ್ವೇಸ್ ಇದು ನಾನು ಕೇಳಿದ್ದೇನೆ. ನನ್ನ ಮುಂದೆ ಪೇಷಂಟ್ಸ್ ಬಂದಾಗ, ಇಲ್ಲ ನಾವು ಯಾವುದೋ ಜನ್ಮದಲ್ಲಿ ಪಾಪ ಮಾಡಿದ್ವಿ, ಅದಕ್ಕೆ ನಮಗೆ ಕ್ಯಾನ್ಸರ್ ಬಂತು. ಐ ಮೀನ್ ವಿ ಆರ್ ಇನ್ 21st century. ಸೊ ಇದೆಲ್ಲ ಎಲ್ಲಿಂದ ಬರುತ್ತೆ, ಈ ಯೋಚನೆ ಬರಲೇಬಾರ್ದು. ಬಟ್ ಹೌದು, ಹಳ್ಳಿಯಲ್ಲಿ ಅಥವಾ ಇಫ್ ಇಟ್ಸ್ ಅ ವೆರಿ ಬ್ಯಾಕ್ವರ್ಡ್ ಸಾರ್ಟ್ ಆಫ್ ಥಿಂಕಿಂಗ್ ಫ್ಯಾಮಿಲಿ, ಹೌದು ಅಲ್ಲಿ ಎಲ್ಲ ಇದೆಲ್ಲ ಯೋಚನೆ ಇರುತ್ತೆ. ಬಟ್ ಅದು ನಮ್ಮ ಮೇಲೆ ಆ್ಯಸ್ ಪಾರ್ಟ್ ಆಫ್ ದ ಹಾಸ್ಪಿಟಲ್, ನಮ್ಮ ಮೇಲೆ ಇಟ್ ಡಿಪೆಂಡ್ಸ್ ಆನ್ ಹೌ ನಾವು ಅವ್ರ ಜೊತೆಗೆ ಕೂತ್ಕೊಂಡು ಮಾತಾಡಿ ಅವ್ರದ್ದು ಡೌಟ್ಸ್ ಕ್ಲಿಯರ್ ಮಾಡೋದು. ಐ ಥಿಂಕ್ ಅದರ್ವೈಸ್ ಇದು ನಾನು ಕೇಳ್ಕೊಂಡು, ಐ ಮೀನ್ ನಾನು ಅಂದರೆ ಪೇಷಂಟ್ಸ್ ನನ್ನ ಹತ್ರ ಬಂದಾಗ ನಾನು ಅವ್ರ ಹತ್ರ ಮಾತಾಡುವಾಗ ಅವ್ರು ಹೇಳಿದ್ದಾರೆ, ನನಗೆ ಒಂಥರ ನಗು ಬರ್ತಾಯಿತ್ತು. ಏನಪ್ಪ ಇವರು ಎಷ್ಟು ಒಬಿರಾಯನ್ ಕಾಲದ್ದು ಥಿಂಕಿಂಗ್ ಹಿಡ್ಕೊಂಡು ಬಂದಿದ್ದಾರೆ ಅಂತ. ಇಲ್ಲ, ನಾನು ಇಲ್ಲ ಪಾಪ ಮಾಡಿದ್ದೇನೆ, ಯಾವುದೋ ಜನ್ಮದ್ದು ಅಂತ. ಯಾವ ಜನ್ಮ? ಇದೇ ಜನ್ಮ ಫಸ್ಟ್ ನಾವು ಫೇಸ್ ಮಾಡಬೇಕು. ನಾವು ಹಳೆ ಜನ್ಮದೆಲ್ಲ ನಮಗೆ ಯಾವುದು ಗೊತ್ತಿಲ್ಲ. ಸೊ ಹೌದು, ಆ ಥಿಂಕಿಂಗ್ ಪ್ರಾಸೆಸ್, ಅದು ಥಾಟ್ ಪ್ರಾಸೆಸ್, ಅದೆಲ್ಲ ಚೇಂಜ್ ಮಾಡಬೇಕು. ಬಟ್ ಐ ಥಿಂಕ್ ವಿ ಹ್ಯಾವ್ ಅ ಲಾಂಗ್ ವೇ. ಇನ್ನೂ ತುಂಬ ಕೆಲಸ ಇದೆ ಇದರಲ್ಲಿ. ಜನದು ಥಿಂಕಿಂಗ್, ಅವ್ರದ್ದು ಯೋಚನೆ ಎಲ್ಲ ಚೇಂಜ್ ಮಾಡೋದು ಸ್ವಲ್ಪ ಕಷ್ಟ, ಬಟ್ ಮಾಡಬಹುದು. ನಾವು ವಿ ಹ್ಯಾವ್ ಟು ಬಿ ಆಟ್ ಇಟ್. ಸೊ ಇದೆಲ್ಲ ಮಾಡ್ಬೋದು. ಬಟ್ ರೇಡಿಯೇಷನ್ ಬಗ್ಗೆ ಒಂದು ಸ್ವಲ್ಪ ಮಿಸ್ಕನ್ಸೆಪ್ಷನ್ ಇದೆ ಅಂತ. ಏನು ಗೊತ್ತಾ, ನನಗೆ ಅದು ಒಂಥರ ವಿಚಿತ್ರವಾಗಿ ನನಗೆ ಒಂದು ಫೀಲಿಂಗ್ ಬರ್ತಾಯಿತ್ತು. ಅಂದರೆ ಏನದು ಎಲೆಕ್ಟ್ರಿಕ್ ಶಾಕ್ ಕೊಡೋದಾ ಅಂತ ಕೇಳ್ತಾಯಿದ್ರು ನನ್ನ ಹತ್ರ.
ನಾನು ಹೇಳ್ತಾ ಇದ್ದೆ, ಇಲ್ಲಮ್ಮ ಏನು ಶಾಕ್ ಅಂತ ಏನೂ ಇಲ್ಲ, ನೀವು ಎಕ್ಸ್ರೇ ತಗೊಂಡಿದ್ದೀರಾ ಯಾವತ್ತಾದರೂ ಅಂತ. ಹೌದು ಅಂತ. ಆವಾಗ ನಿಮಗೆ ಏನಾದರೂ ಫೀಲ್ ಆಯಿತಾ ಎಕ್ಸ್ರೇ ತಗೊಳ್ಳುವಾಗ ಅಂತ? ಇಲ್ಲ ಅಂತ. ಅದೇ ಥರ ಇದೂ ನೀವು ದಿನ ನೀವು ಈ ಏನು ಹೇಳೋದು, ಸೂರ್ಯದ ಕಿರಣ ನಾವು ಹೊರಗಡೆ ಹೋಗಿ ನಿಂತ್ಕೊಂಡ್ರೆ, ಓಕೆ, ಇವಾಗ ಮೊದಲನೇ ದಿನ 5 ನಿಮಿಷ ನಾವು ನಿಂತ್ಕೊಂಡ್ರೆ ಏನಾಗುತ್ತೆ? ಏನು ನಮಗೆ ಅನಿಸಲ್ಲ. ಹಾಗೆಯೇ ದಿನ ನೀವು ಒಂದು 10 ನಿಮಿಷ, 15 ನಿಮಿಷ, 20 ನಿಮಿಷ ನೀವು ಹೊರಗಡೆ ನಿಂತ್ಕೊಂಡ್ರೆ, ಈ ಸೂರ್ಯದ ಕಿರಣ ಕೆಳಗೆ ನೀವು ಫೇಸಿಂಗ್ ದ ಸನ್ಸ್ ರೇಸ್ ನೀವು ನಿಂತ್ಕೊಂಡ್ರೆ ಏನಾಗುತ್ತೆ? ಸ್ವಲ್ಪ ಚರ್ಮ ನಿಮ್ಮದು ಕಪ್ಪಗೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಟ್ಯಾನಿಂಗ್ ಆಗುತ್ತೆ. ಅದೇ ಥರ ರೇಡಿಯೇಷನ್ ಟೈಮಲ್ಲಿ ಬೇರೆ ಏನೂ ಆಗಲ್ಲ, ಸ್ವಲ್ಪ ನಿಮ್ಮ ಚರ್ಮ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುತ್ತೆ, ಅದೇ ಆಗೋದು. ಬೇರೆ ನಿಮಗೆ ಶಾಕ್ ಅಂತ ಏನೂ ಇಲ್ಲ. ನೀವು ಎಕ್ಸ್ರೇಗೆ ಯಾವ ಥರ ಹೋಗಿ ಮಲಗ್ತೀರಾ ಅದೇ ಥರ ರೇಡಿಯೇಷನ್ಗೆ ಹೋಗಿ ದಿನ ಮಾತ್ರ ನೀವು ಮಲಗಬೇಕು. ಅದು ಎಷ್ಟು ನಿಮಿಷ? 2 ನಿಮಿಷನೋ 3 ನಿಮಿಷನೋ, ಅದರಲ್ಲಿ ಏನು ಸೈಡ್ ಎಫೆಕ್ಟ್ ಇರಲ್ಲ. ಸೊ ಆ ಯೋಚನೆ ಇರಲೇಬಾರ್ದು. ಇನ್ಫ್ಯಾಕ್ಟ್ ನನ್ನ ಫೀಲಿಂಗ್, ನನಗೆ ಗೊತ್ತಿದ್ದ ಥರ ರೇಡಿಯೇಷನ್ ಈಸ್ ದ ಈಸಿಯೆಸ್ಟ್. ಔಟ್ ಆಫ್ ಸರ್ಜರಿ, ಕೀಮೋಥೆರಪಿ, ರೇಡಿಯೇಷನ್ ಈಸ್ ದ ಈಸಿಯೆಸ್ಟ್. ಬಟ್ ಐ ಡೋಂಟ್ ನೋ, ಪೀಪಲ್ ಹ್ಯಾವ್ ಮಿಸ್ಕನ್ಸೆಪ್ಷನ್. ಹೌದು, ಯಾರೋ ಹೇಳಿರ್ತಾರೆ, ಅಕ್ಕಪಕ್ಕದಲ್ಲಿ ಯಾರೋ ಹೇಳಿರ್ತಾರೆ ಎಲೆಕ್ಟ್ರಿಕ್ ಶಾಕ್ ಕೊಡ್ತಾರೆ ಅಂತ. ಸೊ ಅದನ್ನು ನೆನೆಸ್ಕೊಂಡು ಇಲ್ಲ ನಮಗೆ ರೇಡಿಯೇಷನ್ ಬೇಡ, ಶಾಕ್ ಕೊಡ್ತಾರಂತ. ಸೊ ಇಲ್ಲ, ಅದೆಲ್ಲ ಮೂಢನಂಬಿಕೆ. ಸೊ ಇಟ್ಸ್ ಆಲ್ ರಾಂಗ್ ಥಿಂಕಿಂಗ್. ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಗ್ಗೆ, ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ ಅಂತ ಅದರಲ್ಲಿ ಗೊತ್ತಾಗುತ್ತೆ. ಬಿಕಾಸ್ ತುಂಬ ಜನಕ್ಕೆ ಗೊತ್ತಿಲ್ಲ ಏನು ಸರ್ಜರಿ ಇನ್ವಾಲ್ವ್ ಆಗುತ್ತೆ, ಕೀಮೋಥೆರಪಿ ಅಂದರೆ ಏನು. ಕೀಮೋಥೆರಪಿ ಅಂದರೆ ಜನ ಬಂದು ಏನು ಅವರು ಇಂಜೆಕ್ಷನ್ ಚುಚ್ತಾರಾ ಅಂತ ಕೇಳ್ತಾರೆ. ಸೊ ಅಲ್ಲ, ಅದು ಕೀಮೋಥೆರಪಿ ಅಂದರೆ ಹೌದು ನಿಮಗೆ ಕೀಮೋಥೆರಪಿ ಮೆಡಿಸಿನ್ಸ್ ಕೊಡ್ತಾರೆ, ಬಟ್ ಸಲೈನ್ ಮೂಲಕ ಅಥವಾ ಆ ಥರ ಕೊಡ್ತಾರೆ. ಸೊ ಡೈರೆಕ್ಟ್ ಏನು ಇಂಜೆಕ್ಷನ್ ಕೊಡೋ ಥರ ಅಲ್ಲ. ಸೊ ಹೌದು, ತುಂಬ ಕನ್ಸೆಪ್ಷನ್ಸ್ ಇದೆ. ಸೊ ಅದರಲ್ಲಿ ಅದೇ ಪೇಷಂಟ್ಸ್ನವರು ಯಾರು ಹೂ ಹ್ಯಾವ್ ಗಾನ್ ಥ್ರೂ ದಿಸ್ ಜರ್ನಿ, ಅವ್ರು ಬೇರೆಯವ್ರ ಹತ್ರ ಕೂತ್ಕೊಂಡು ಅವ್ರಿಗೆ ಏನೋ ಹೇಳೋದು ಅಥವಾ ಅವ್ರ ಎಕ್ಸ್ಪೀರಿಯನ್ಸ್, ಅವ್ರ ಜರ್ನಿ ಬಗ್ಗೆ ಮಾತಾಡೋದು, ಐ ಥಿಂಕ್ ಇಟ್ ವಿಲ್ ಆಲ್ವೇಸ್ ಹೆಲ್ಪ್ ದ ಜನರಲ್ ಪಬ್ಲಿಕ್ ಅಂತ ನನ್ನ ಫೀಲಿಂಗ್. ಈಗ ಕ್ಯಾನ್ಸರ್ ಬಂದಿರೋದು ನೀವು ಅದು ಗೆದ್ದು ಬಂದಿದ್ದೀರಾ, ಅದೊಂದು ಯುದ್ಧ ಅಂತಾನೆ ಅನ್ಕೊಂಬೋದು. ವಾರಿಯರ್. ಸರ್ ಎಷ್ಟು ಮೆಂಟಲಿ ಫಿಸಿಕಲಿ ಗಟ್ಟಿಯಾಗಿದ್ರೆ ಅದನ್ನು ಆಚೆ ಬರುತ್ತೆ ಸರ್? 100%. ಬಟ್ ಹೌದು, ತುಂಬ ಸ್ಟೇಜ್ ತುಂಬ ಮೀರಿ ಹೋಗಿದ್ರೆ ಅದು ಸ್ವಲ್ಪ ಕಷ್ಟ. ಅಂದರೆ ಅವರು ಸ್ವಲ್ಪ ಜಾಸ್ತಿ ಟ್ರೀಟ್ಮೆಂಟ್ ಟೈಮ್, ಎಕ್ಸ್ಪೆನ್ಸಸ್, ಖರ್ಚು ಜಾಸ್ತಿ, ಟ್ರೀಟ್ಮೆಂಟ್ ಟೈಮ್ ಜಾಸ್ತಿ, ಅದೆಲ್ಲ ಆಗುತ್ತೆ. ಬಟ್ ಟೈಮ್ ಟು ಟೈಮ್ ಏನೋ ನೀವು ಹೆಲ್ತ್ ಚೆಕಪ್ ಮಾಡಿದರೆ ಅಥವಾ ನೀವು ಬೇರೆ ಚೆಕ್ಸ್ ಮಾಡಿದರೆ ಅದರಲ್ಲಿ ಕಂಡು ಬಂದರೆ ಆವಾಗ ನಿಮ್ಮ ಟ್ರೀಟ್ಮೆಂಟ್ ಎಲ್ಲ ಈಸಿ ಆಗುತ್ತೆ, ಸ್ವಲ್ಪ ಖರ್ಚಿನೂ ಕಮ್ಮಿ ಆಗುತ್ತೆ. ಅಂದರೆ ಇನಿಷಿಯಲ್ ಸ್ಟೇಜಸ್ ಇರುತ್ತೆ. ಸೊ ಆವಾಗ ಎಲ್ಲ ಸ್ವಲ್ಪ ಈಸಿ ಆಗುತ್ತೆ. ಬಟ್ ಹೌದು, ಈ ಟ್ರೀಟ್ಮೆಂಟ್ ಫೇಸ್ ಮಾಡೋದಕ್ಕೆ ಯು ಹ್ಯಾವ್ ಟು ಬಿ ಮೆಂಟಲಿ ಸ್ಟ್ರಾಂಗ್. ಆ ಮೆಂಟಲಿ ಸ್ಟ್ರಾಂಗ್ ಇರಲಿಕ್ಕೆ ಅದೇ ಯು ವಿಲ್ ಹ್ಯಾವ್ ಟು, ಐ ಡೋಂಟ್ ನೋ ಹೌ ಬೇರೆಯವ್ರು ಮಾಡೋದು, ಬಟ್ ನಂದು ಐ ಥಿಂಕ್ ಬಿಕಾಸ್ ನಾನು ಹೇಳಿದೆ ಅಲ್ಲ, 4 ವರ್ಷದಿಂದ ನಾನು ಆ ಜರ್ನಿ ಫೇಸ್ ಮಾಡಿಕೊಂಡೇ ಬರ್ತಾ ಇದ್ದೀನಿ. ಸೊ ಮೇ ಬಿ ಐ ಆಮ್ ಅ ಡಿಫ್ರೆಂಟ್ ಪರ್ಸನ್. ಸೊ ಆಲ್ ಇಂಡಿವಿಜುವಲ್ಸ್ ಎಲ್ಲರೂ ಒಂದೇ ಥರ ಇರಲ್ಲ. ಅಂದರೆ ನಮ್ಮ ಕೈಯಲ್ಲಿ 5 ಬೆರಳಲ್ಲಿ ಶೇಪ್ ಬೇರೆ ಬೇರೆ ಇರುತ್ತಲ್ಲ. ಸೊ ಅದೇ ಥರ ಪ್ರತಿ ಜನ ಚೇಂಜ್ ಇರ್ತಾರೆ ಅವರು, ಅಂದರೆ ಒಂದೇ ಥರ ಇರಲ್ಲ ಜನ. ಸೊ ಅದೇ ಮೇ ಬಿ ಮೆಡಿಟೇಷನ್ ವಿಲ್ ಹೆಲ್ಪ್, ಅಥವಾ ಏನೋ ಫಿಸಿಕಲ್ ಎಕ್ಸಸೈಸ್, ಅದೆಲ್ಲ ಮೇ ಬಿ ಇಟ್ ವಿಲ್ ಸ್ಟ್ರೆಂಥನ್ ಯು ಫಿಸಿಕಲಿ ಆ್ಯಂಡ್ ಮೆಂಟಲಿ. ನನಗೆ ಗೊತ್ತಿದ್ದಾಗ ನಾನು ಅದೇ ಫಸ್ಟೇ ಯೋಚನೆ ಮಾಡಿದ್ದೆ, ಇಲ್ಲ ನಾನು ಟ್ರೀಟ್ಮೆಂಟ್ ಪೂರ್ತಿ ನಾನು ಕರೆಕ್ಟಾಗಿ ನಾನು ತಗೋಬೇಕು. ಇದರಿಂದ ನಾನು ಪಾರಾದರೆ ನನ್ನ ಫ್ಯಾಮ್ಲಿನ ನಾನು ಚೆನ್ನಾಗಿ ನೋಡ್ಕೋಬೋದು. ಬಟ್ ನಾನು ಕಷ್ಟಪಡುವಾಗ ಅವರು ಕಷ್ಟಪಡ್ತಾರೆ, ನನ್ನನ್ನು ನೋಡಿ ಅವರು ಕಷ್ಟಪಡ್ತಾರೆ, ಅದು ನಿಜ. ಅಂದರೆ ನನಗೆ ನೋವಾಗಿದ್ದಾಗ ಅವ್ರಿಗೂ ನೋವಾಗುತ್ತೆ, ಅಯ್ಯೋ ಅಮ್ಮ ಈ ಥರ ಆಗ್ತಾ ಇದ್ದಾರೆ, ಬಟ್ ನಾವು ಹೆಲ್ಪ್ ಮಾಡಲಿಕ್ಕೆ ಆಗೋದಿಲ್ಲ, ಅವ್ರ ನೋವು ನಾವು ತಗೊಳ್ಲಿಕ್ಕೆ ಆಗೋದಿಲ್ಲ ಅಂತ ಅವರು ಅದೇ ಇದರಲ್ಲಿ ಇರ್ತಾರೆ. ಸೊ ನನಗೆ ಗೊತ್ತಿದ್ದ ಮಟ್ಟದಲ್ಲಿ ನಾನು ಟ್ರೀಟ್ಮೆಂಟ್ ಏನಿದೆ
ಪೂರ್ತಿ ನಾನು ಕರೆಕ್ಟಾಗಿ ತೊಗೊಂಡ್ರೆ ನಾನು ಕರೆಕ್ಟ್ ವಾಸಿ ಆಗ್ತೀನಿ, ನಾನು ಅದರಿಂದ ಪಾರಾಗ್ತೇನೆ ಅಂತ ನನಗೆ ಧೈರ್ಯ. ಸೊ ಡಾಕ್ಟರ್ಸ್ ಹೇಳಿದ್ದು ನಾನು ಕರೆಕ್ಟಾಗಿ ನಾನು ಯಾವುದು ಮಿಸ್ ಮಾಡಬಾರ್ದು, ನಾನು ಟ್ರೀಟ್ಮೆಂಟು ಅಪಾಯಿಂಟ್ಮೆಂಟ್ಸ್ ಯಾವುದು ಮಿಸ್ ಮಾಡಬಾರ್ದು, ನಂಗೆ ಕರೆಕ್ಟಾಗಿ ನಾನು ಸರಿಯಾಗಿ ಏನು ಬೇಕು ಅದನ್ನು ಎಲ್ಲ ನಾನು ನನ್ನ ಸರ್ಜರಿ ಅಥವಾ ನನ್ನ ಕೀಮೋಥೆರಪಿನ ರೇಡಿಯೇಷನ್ಸ ನನಗೆ 33 ಫ್ರ್ಯಾಕ್ಷನ್ಸ್ ಕೊಟ್ಟಿದ್ದರು. ಬಟ್ ನಾನು ಒಂದು ದಿವಸ ಮಿಸ್ ಮಾಡಿಲ್ಲ. ಆ ಒಂದು ದಿವಸ ಮಿಸ್ ಮಾಡಿದರೆ ಪುನಃ ಆ ಪ್ರಾಬ್ಲಮ್ ಚಾನ್ಸಸ್ ಜಾಸ್ತಿ ಇದೆ ರೆಕರೆನ್ಸ್ ಆಗೋದು. ಸೊ ಯಾವತ್ತೂ ಮಿಸ್ ಮಾಡಲಿಕ್ಕೆ. ಸೊ ಕರೆಕ್ಟ್ ನಾವು ಅದು ನಮಗೆ ಏನು ಹೇಳಿದ್ದಾರೆ ಡಾಕ್ಟರ್ನ ಅದನ್ನು ಕರೆಕ್ಟ್ ನಾವು ಸರಿಯಾಗಿ ನಾವು ಫಾಲೋ ಮಾಡಿದರೆ ಐ ಥಿಂಕ್ ನಾವು ವಿ ಕ್ಯಾನ್ ಕಮ್ ಔಟ್ ಆಫ್ ಇಟ್ ವೆರಿ ಈಸಿಲಿ ಆ್ಯಂಡ್ ವೆರಿ ಸೇಫ್ಲಿ. ನನ್ನ ಹೆಸರು ಮಾಧುರಿ, ಇದು ನನ್ನ ಅಮ್ಮ ಮಿಸ್ಸಸ್ ದಯಾ. ನಾನು ಇವಾಗ ಕ್ಲಿನಿಕಲ್ ಸೈಕಾಲಜಿಸ್ಟ್. ಬಟ್ ಅಮ್ಮ ಡಯಾಗ್ನೋಸ್ ಆದಾಗ ನಾನು 15 years ಇದ್ದೆ. ಸೊ ನಾನು ಫಸ್ಟ್ PUC ನಲ್ಲಿದ್ದೆ. ಆ್ಯಕ್ಚುಲಿ ನಾನು ಚಿಕ್ಕಿರುವಾಗನೇ ಮಮ್ಮಿ ತುಂಬ ಒಂದು 4-5 ಸರ್ಜರಿ ಆಗಿತ್ತು. ಇದು ಅಪೆಂಡಿಕ್ಸ್ ಸರ್ಜರಿ, ಹಿಸ್ಟೆಕ್ಟಮಿ, ಏನೇನೋ ಆಗಿತ್ತು. ಸೊ ಹಾಸ್ಪಿಟಲ್ಸ್ ಕಂಡ್ರೆ ನನಗೆ ಭಯ ಇರಲಿಲ್ಲ. ಸೊ ಅಮ್ಮ ಪುನಃ ಹೋಗ್ತಾ ಇದ್ದಾರೆ ಹಾಸ್ಪಿಟಲ್ಗೆ, ಏನೋ ಟ್ರೀಟ್ಮೆಂಟ್ ತೊಗೊಳ್ತಾರೆ. ಸೊ ಭಯ ಇರಲಿಲ್ಲ ಆ್ಯಕ್ಚುಲಿ. ಮಮ್ಮಿ ಇನ್ವಿನ್ಸಿಬಲ್ ಇದ್ದಾರೆ, ಏನೋ ಬಂದರೂ ಅವ್ರು ಫೇಸ್ ಮಾಡ್ತಾರೆ. ಸೊ ಆ್ಯಕ್ಚುಲಿ ನನಗೆ ಟೆನ್ಷನ್ ಇರಲಿಲ್ಲ. ಅವ್ರಿಗೆ ಭಯ ಇದ್ದರೆ ಸಹ ಅದು ನಮಗೆ ಅಫೆಕ್ಟ್ ಆಗಲಿಕ್ಕೆ ಅವರು ಬಿಡಲಿಲ್ಲ. ಸೊ ನಾನು ಆವಾಗ ಕಾಲೇಜಲ್ಲಿ ಇದ್ದೆ. ಸೊ ಕಾಲೇಜ್ ಮೇಲೆ ಫೋಕಸ್ ಇತ್ತು. ಸೊ ಅಮ್ಮ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದರು. ಆ್ಯಕ್ಚುಲಿ ಅವ್ರ ಸೆನ್ಸ್ ಆಫ್ ಡ್ಯೂಟಿ ಎಷ್ಟು ಇತ್ತಂತೆ, ನನಗೆ ಪ್ರತಿದಿನ ಲಂಚ್ ಪ್ಯಾಕ್ ಮಾಡ್ತಾಯಿದ್ರು. ಸೊ ಕೀಮೋಥೆರಪಿ ಟೈಮ್ ಸಹ ಲಂಚ್ ಪ್ಯಾಕ್ ಮಾಡ್ತಾಯಿದ್ರು. ಮತ್ತು ನನಗೆ ಒಂದು ಫ್ರೆಂಡ್ ಆವಾಗ ಇದ್ದರು, ಅವಳು ಬೇರೆ ಸ್ಟೇಟಿಂದ ಬಂದಿದ್ಲು. ಸೊ ನನಗೆ ಪ್ಯಾಕ್ ಮಾಡ್ತಾಯಿದ್ರು ಮತ್ತು ನನ್ನ ಫ್ರೆಂಡ್ಗೆ ಸಹ ಲಂಚ್ ಪ್ಯಾಕ್ ಮಾಡ್ತಾಯಿದ್ರು. ಸೊ ಡಬಲ್ ವರ್ಕ್, ಡಬಲ್ ಕೆಲಸ. ಬಟ್ ಅವ್ರದ್ದು ಟಫ್ ಟೈಮ್ ಆಗ್ತಾಯಿತ್ತು. ಬಟ್ ನಾನು ಚೆನ್ನಾಗಿರಬೇಕು, ನಾನು ಸರಿ ತಿನ್ನಬೇಕು, ಅದು ಅವ್ರದ್ದು ಫೋಕಸ್ ಇತ್ತು. ಸೊ ನನಗೆ ಏನು ಆ ಥರ ಆ್ಯಕ್ಚುಲಿ ಗೊತ್ತಾಗಲಿಲ್ಲ. ಬಟ್ ಫಸ್ಟ್ ಟೈಮ್ ಅಮ್ಮ ಕೂದಲು ಬೀಳುವಾಗ ಐ ಥಿಂಕ್ ಮೈ ಮೆಮರೀಸ್ ಆಫ್ ಮಮ್ಮಿ ಈಸ್ ಆಲ್ವೇಸ್ ವಿತ್ ವೆರಿ ಲಾಂಗ್ ಹೇರ್. ಸೊ ಇಷ್ಟು ಬಿಲೋ ದ ಲೆಗ್. ಸೊ ಫೋಟೋಸಲ್ಲಿ ನನ್ನ ಫುಲ್ ಚೈಲ್ಡ್ಹುಡ್ ತುಂಬ ಲಾಂಗ್ ಕೂದಲು, ಅದು ಕೂದಲು ತೊಗೊಂಡು ನನ್ನ ಮೇಲೆ ಹಾಕ್ತಾ ಇದ್ದೆ. ಸೊ ಅದು ಮೆಮರೀಸ್ ನನಗೆ. ಸೊ ಅವ್ರ ಹೇರ್ ಬೀಳುವಾಗ, ವಿಗ್ ಹಾಕುವಾಗ ಅದು ತುಂಬ ಹರ್ಟ್ ಆಯಿತು ನೋಡಲಿಕ್ಕೆ. ಅಮ್ಮ ಸಫರ್ ಮಾಡ್ತಾ ಇದ್ದಾರೆ, ಅದು ಕಷ್ಟ ಇತ್ತು. ಸೊ ಅದು ನನಗೆ ಫಸ್ಟ್ ಸೈನ್ ಆಯಿತು ದಟ್ ಮಮ್ಮಿ ಈಸ್ ನಾಟ್ ಓಕೆ. ಬಿಕಾಸ್ ಬೇರೆ ಸರ್ಜರೀಸ್ ಎಲ್ಲ ಏನೋ ಗೊತ್ತಾಗಲಿಲ್ಲ. ಅವ್ರು ಹೋಗ್ತಾ ಇದ್ರು, ಸರ್ಜರಿ ಆಯಿತು, ಮನೆಗೆ ಬಂದರು, ರೆಸ್ಟ್ ಮಾಡ್ತಾಯಿದ್ರು. ಬಟ್ ದಿಸ್ ವಾಸ್ ದ ಫಸ್ಟ್ ಫಿಸಿಕಲ್ ಚೇಂಜ್ ದಟ್ ಐ ಕುಡ್ ಸಿ. ಆ್ಯಂಡ್ ಶಿ ಹ್ಯಾಡ್ ಬಿಕಮ್ ಕ್ವೈಟ್ ವೀಕ್, ಶಿ ಹ್ಯಾಡ್ ಲಾಸ್ಟ್ ವೇಟ್. ಸೊ ಅದು ಚೇಂಜಸ್ ನೋಡಿ ಕಷ್ಟ ಇತ್ತು. You were young when ma'am got diagnosed. Did you know anything about cancer then? What was your outlook? ವೆರಿ ಲಿಟಲ್ ಅಬೌಟ್ ಕ್ಯಾನ್ಸರ್. ಆವಾಗ ಗೂಗಲ್ ಅಷ್ಟು ಇರಲಿಲ್ಲ. ಸೊ ಆ್ಯಕ್ಚುಲಿ ಇನ್ ಒನ್ ವೇ ದಟ್ ವಾಸ್ ಅ ಬ್ಲೆಸ್ಸಿಂಗ್. ಐ ಥಿಂಕ್ ಟುಡೇ ಇದ್ದರೆ ನಾನು ಫಸ್ಟ್ ಗೂಗಲ್ ಮಾಡ್ತಾ ಇದ್ದೆ. ಆ್ಯಂಡ್ ಇಂಟರ್ನೆಟಲ್ಲಿ ಐ ಥಿಂಕ್ ಎಲ್ಲ ಸ್ಕೇರಿನೇ. ಸೊ ಆವಾಗ ಜಸ್ಟ್ ನೇಮ್ ಗೊತ್ತಿತ್ತು, ಸ್ಟೇಜ್ ಗೊತ್ತಿತ್ತು, ಬಟ್ ಅದಕ್ಕಿಂತ ಜಾಸ್ತಿ ಏನು ಗೊತ್ತಿರಲಿಲ್ಲ. ವಿ ಹ್ಯಾಡ್ ಅ ಫ್ಯೂ ಫ್ಯಾಮಿಲಿಯಲ್ಲಿ
ಕೆಲವು ಡೆತ್ಸ್ ಆಗಿತ್ತು, ಬಟ್ ದೇ ವರ್ older people. So my only experience was knowing that ಯಾರಿಗೆ ಕ್ಯಾನ್ಸರ್ ಆಗಿತ್ತು ಮತ್ತು ಅವ್ರು ತೀರ್ ಹೋದರು. ಬಟ್ ಫಸ್ಟ್ ಟೈಮ್ ನಾನು ಓಕೆ ಕ್ಯಾನ್ಸರ್ ಆಗಿದೆ, ಟ್ರೀಟ್ಮೆಂಟ್ ಆಗ್ತಾ ಇದೆ ಮತ್ತು ರಿಕವರಿ ಆಗ್ತಾ ಇದೆ, ಅದು ಫಸ್ಟ್ ಟೈಮ್ ನಾನು ಫಸ್ಟ್ ಹ್ಯಾಂಡ್ ನೋಡಿದ್ದೆ. ಮತ್ತು ಐ ಥಿಂಕ್ ಲೇಟರ್ ಅಮ್ಮ also because of the field that I am in, so I am a clinical psychologist. Mummige after a few years after chemotherapy, she started having certain memory disturbances. So our banker munche, so account numbers ella ondo what's the length of the account number? Now it is 16 digits. 16 digits, 15 digits ella ಅವರು ನೆನಪಿತ್ತು. So she would often not remember the person's name, but she'd say, okay, your bank number is this. So she started having disturbances in memory, and that was also quite distressing for her. So ನಾನು ಮಮ್ಮಿನ ಹಾಸ್ಪಿಟಲ್ ತಗೊಂಡು ನಾನೇ ಟೆಸ್ಟ್ ಮಾಡಿದ್ದೆ ಅವ್ರ ಮೇಲೆ, ನಿಮ್ಹಾನ್ಸಲ್ಲಿ ಫುಲ್ ನ್ಯೂರೋಸೈಕಲಾಜಿಕಲ್ ಟೆಸ್ಟಿಂಗ್, ಬಟ್ ಎಲ್ಲ ನಾರ್ಮಲ್ ಇತ್ತು. So recollection memory, yeah, just ಸ್ವಲ್ಪ ಮೆಮರಿ ಡಿಸ್ಟರ್ಬೆನ್ಸಸ್ ಇತ್ತು. ಬಟ್ ಅದು ಇವಾಗ ಕ್ಲಿಯರ್ ಆಯಿತು. ಸೊ ಐ ಥಿಂಕ್ ಆಫ್ಟರ್ ಕೀಮೊಥೆರಪಿ, ಆಫ್ಟರ್ ಶಿ ಸ್ಟಾಪ್ಡ್ ಓರಲ್ ಕೀಮೊಥೆರಪಿ ಮೆಡಿಕೇಶನ್ಸ್ ಆಲ್ಸೋ, ಇವಾಗ ಎಲ್ಲ ಕ್ಲಿಯರ್ ಇದೆ. ಸೊ ಶಿ ಹ್ಯಾಸ್ ಗಾಟ್ ಬ್ಯಾಕ್ ದಟ್ memory functioning again, and she's back to recollecting 16-digit numbers. Avaga alla, avaga I think I had my friends, my brother was there. I kept it to myself. I would not disclose it because mummy was already going through so much. No, I kept it to myself, and I had my own support group, my own support system. Yeah, so avaga nan ಏನು ಹೇಳಿಲ್ಲ ಮಮ್ಮಿಗೆ. ಬಟ್ ಕಷ್ಟ ಇತ್ತು. It was difficult, but ನಾನು ಮಮ್ಮಿ ಮುಂದೆ ಅಳುದು ಅದೆಲ್ಲ ಇರಲಿಲ್ಲ. ಇಲ್ಲ, ಐ ಥಿಂಕ್ ಸೋ ಮಚ್ ಹ್ಯಾಸ್ ಚೇಂಜ್. ತುಂಬ ಚೇಂಜಸ್ ಆಗಿದೆ. ನಾನು ಫಸ್ಟ್ ಆಫ್ ಆಲ್ ನನ್ನ ಡಯಾಗ್ನೋಸಿಸ್ ಟೈಮಲ್ಲಿ ನಾನು ತುಂಬ ಚಿಕ್ಕಿದ್ದೆ. ಸೊ ಲಾಸ್ಟ್ 10-12 ಇಯರ್ಸಲ್ಲಿ ಥಿಂಕ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕ್ಯಾನ್ಸರ್, wanting to I think even take up the subjects like psychology, seeing ಎಷ್ಟು affect ಆಗುತ್ತೆ diseases in generally, ಎಷ್ಟು ಮನಸ್ ಮೇಲೆ ಎಷ್ಟು ಕಷ್ಟ ಆಗುತ್ತೆ, ಫ್ಯಾಮ್ಲಿಗೆ ಎಷ್ಟು ಕಷ್ಟ ಆಗುತ್ತೆ. ಸೊ ನನ್ನ ಚಾಯ್ಸ್ ಸೈಕಾಲಜಿ ಚೂಸ್ ಮಾಡಲಿಕ್ಕೆ ಇದು ಒಂದು ಕಾರಣ ಡೆಫಿನೆಟ್ಲಿ. ಬಿಕಾಸ್ ಒನ್ ಈಸ್ ಒಂದು ಫಿಸಿಕಲ್ ಸ್ಟ್ರಗಲ್, ಬಟ್ ಸೈಕಲಾಜಿಕಲಿ ತುಂಬ ಕಷ್ಟ ಇರುತ್ತೆ, ತುಂಬ ಐಸೋಲೇಷನ್ ಇರುತ್ತೆ, ತುಂಬ ಶೇಮ್ ಆಫನ್ ಇರುತ್ತೆ, ಸ್ಟಿಗ್ಮಾ ಇದೆ. ಸೊ ಅದೆಲ್ಲ ನಾನು ನನ್ನ ಫ್ರೆಂಡ್ಸ್ ಜೊತೆ ಈವನ್ ಅವ್ರು ತುಂಬ ಜನಗೆ ಹೇಳಿಲ್ಲ, ಫ್ರೆಂಡ್ಸ್ ಫ್ಯಾಮ್ಲಿಗೆ ಹೇಳಿಲ್ಲ, ಬಟ್ ನಾನು ಹೇಳ್ತಾ ಇದ್ದೆ ಅಮ್ಮಗೆ ಇದು ಕ್ಯಾನ್ಸರ್ ಆಗಿದೆ, ಇದು ಟ್ರೀಟ್ಮೆಂಟ್ ಆಗಿದೆ. ಸೊ ನಾನು ಹೇಳ್ತಾ ಇದ್ದೆ ಎಲ್ಲರಿಗೆ. ಸೊ ನಾನು ಇವಾಗ ಐ ಥಿಂಕ್ ಟ್ರೈ ಮಾಡ್ತೀನಿ ಹಾಸ್ಪಿಟಲ್ ಏನಾದರೂ ಪ್ರೋಗ್ರಾಮ್ಸ್ ಇದ್ದರೆ ಇನ್ವಾಲ್ವ್ ಆಗಲಿಕ್ಕೆ, ಅವೇರ್ನೆಸ್ ಕ್ಯಾಂಪೇನ್ಸ್, ನೋ ಟೊಬ್ಯಾಕೋ ಡೇ ಅದೆಲ್ಲ ಇದ್ದರೆ ನಾನು ಐ ಆಮ್ ಮೋರ್ ದೆನ್ ಹ್ಯಾಪಿ ಟು ಸಪೋರ್ಟ್ ಮಾಮ್ ಆ್ಯಂಡ್ ಹೆಲ್ಪ್ ಹರ್ ಶೇರ್ ಹರ್ ಸ್ಟೋರಿ. ಸೊ ಅವ್ರು ಫಾರ್ ದ ಲಾಂಗೆಸ್ಟ್ ಟೈಮ್ ತುಂಬ ವರ್ಷ ಅವ್ರು ಶೇರ್ ಮಾಡಲಿಲ್ಲ. ಸೊ ಅವ್ರಿಗೆ ನಾವು ಹೇಳ್ತೀವಿ ಬುಕ್ ಬರಿಬೇಕು, ಈ ಟೈಪ್ ಇಂಟರ್ವ್ಯೂ ಮಾಡಬೇಕು, ಶೇರ್ ಮಾಡಬೇಕು ನಿಮ್ಮ ಸ್ಟೋರಿ, ಬಿಕಾಸ್ ತುಂಬ ಇದೆ
ಅವ್ರ ಜೀವನದಲ್ಲಿ ತುಂಬ ಆಗಿದೆ. ಸೊ ಶೇರ್ ಮಾಡಬೇಕು. ಸೊ ನಾನು ಸಹ ಶೇರ್ ಮಾಡ್ತೀನಿ ಅಮ್ಮ ಬಗ್ಗೆ. ಪ್ರೊಫೆಷ್ನಲಿ ಆ್ಯಕ್ಚುಲಿ ತುಂಬ ಜನಗೆ ಸೈಕಲಾಜಿಕಲ್ ಏನಾಗುತ್ತೆ ಅದು ತುಂಬ ಕಷ್ಟ. ಬಿಕಾಸ್ ಕ್ಯಾನ್ಸರ್ ಹಾಸ್ಪಿಟಲ್ ಇಲ್ಲಿ ಸೈಕೋ ಆನ್ಕಾಲಜಿಸ್ಟ್ ಇದ್ದಾರೆ, ಬಟ್ ಮೆನಿ ಹಾಸ್ಪಿಟಲ್ಸ್, ತುಂಬ ಹಾಸ್ಪಿಟಲ್ಸಲ್ಲಿ ಯಾರೂ ನೋಡ್ಕೊಳ್ಳಲ್ಲ. ಜಸ್ಟ್ ಟ್ರೀಟ್ಮೆಂಟ್ ಕೊಡ್ತಾರೆ, ಮನೆಗೆ ಹೋಗಬೇಕು ನೀವು. ಸೊ psychological help is very, very important. So support groups, also not feeling so isolated in your struggle. Another thing tumba janage agutte is these kind of cognitive disturbances, memory loss, attention difficulty, chemo brain anta ಹೇಳ್ತಾರೆ. ಸೊ ತುಂಬ ಜನಗೆ ಟ್ರೀಟ್ಮೆಂಟ್ ಆದಮೇಲೆ ಈ ಥರ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಇವಾಗ ಬ್ರೈನಲ್ಲಿ ಬಂದಿದೆಯಾ ಆ ಥರ ಭಯ ಆಗುತ್ತೆ. ಸೊ ತುಂಬ ಇನ್ಫಾರ್ಮೇಷನ್ ಇಲ್ಲ ಈ ಬಗ್ಗೆ. ಸೊ ಡೆಫಿನೆಟ್ಲಿ ಫಾರ್ ಮಮ್ಮಿ ವಿ ವರ್ ಏಬಲ್ ಟು, ಬಿಕಾಸ್ ಆಕ್ಸೆಸ್ ಇತ್ತು, ಅದು ಟೆಸ್ಟಿಂಗ್ ಮಾಡಬಹುದು, ಅದು ಎಲ್ಲ ಮಮ್ಮಿಗೆ ಅದು ಆಕ್ಸೆಸ್ ಇತ್ತು. ಬಟ್ ತುಂಬ ಪೇಷಂಟ್ಸ್ಗೆ ಅದು ಆಕ್ಸೆಸ್ ಇಲ್ಲ. ಈವನ್ ಇಮೋಷ್ನಲ್ ಸಪೋರ್ಟ್ ಇರಲ್ಲ, ಸ್ಟಿಗ್ಮಾ ಇರುತ್ತೆ. ಸೊ ಅದು ಒಂದು ಏರಿಯಾ, ಸೈಕೋ ಆನ್ಕಾಲಜಿ ಏರಿಯಾ ಇವಾಗ ತುಂಬ ಚಿಕ್ಕದಿದೆ. ಸೊ ಇದು ಎಂಟೈರ್ ಹಾಸ್ಪಿಟಲ್ಗೆ ಇವಾಗ ಒಂದು ಸೈಕಾಟ್ರಿಸ್ಟ್ ಇದ್ದಾರೆ. ಸೊ ಇದು ಹೋಪ್ಫುಲಿ ಬಿಲ್ಡಪ್ ಆಗುತ್ತೆ. ಜಾಸ್ತಿ ಪ್ರೊಫೆಷ್ನಲ್ಸ್, ನನ್ನ ಥರ ಪ್ರೊಫೆಷ್ನಲ್ಸ್ ಸೈಕೋ ಆನ್ಕಾಲಜಿ ಚೂಸ್ ಮಾಡ್ತಾರೆ, ಬಿಕಾಸ್ ದ ನೀಡ್ ಇಸ್ ಡೆಫಿನೆಟ್ಲಿ ದೇರ್. ತುಂಬ ಚೇಂಜ್ ಆಗಲಿಲ್ಲ, ಬಿಕಾಸ್ ಅವರು ನನ್ನ 8 years ಓಲ್ಡರ್ ಇದ್ದಾರೆ. ಏಜ್ ಡಿಫ್ರೆನ್ಸ್ ಅದು ಇತ್ತು. ಸೊ ಅವ್ರು ಆಲ್ವೇಸ್ ಒಂದು 3ನೇ ಪೇರೆಂಟ್ ಥರ ಇದ್ದರು. ಸೊ ಅದು ಏನು ಚೇಂಜ್ ಆಗಲಿಲ್ಲ. ಅವ್ರು ನನ್ನ ಜೊತೆ ಆ್ಯಕ್ಚುಲಿ ಮಮ್ಮಿ ಜೊತೆ ಅಪ್ಪ ಜೊತೆ ಸ್ವಲ್ಪ ಸೀರಿಯಸ್ ಆಗಿ ಇರ್ತಾರೆ, ಬಟ್ ನನ್ನ ಜೊತೆ ಈವನ್ ಟುಡೇ ತುಂಬ ಸಿಲಿ ಇರ್ತಾರೆ, ತುಂಬ ಫ್ರೆಂಡ್ಲಿ ಇರ್ತಾರೆ, ಒಂದು ಮಗು ಥರ ಇರ್ತಾರೆ, ತುಂಬ ಜೋಕಿಂಗು. ಸೊ ನನ್ನ ರಿಲೇಶನ್ಶಿಪ್ ಅವ್ರ ಜೊತೆ ಚೇಂಜ್ ಆಗಲಿಲ್ಲ. He always tried to make me comfortable. He's been a big support, but Yeah, always there. Even though ಇವಾಗ ತುಂಬ ವರ್ಷದಿಂದ ನಾವು ಸೇಮ್ ಸಿಟಿಯಲ್ಲಿ ಇಲ್ಲ, ಅವ್ರು ಅಬ್ರಾಡ್ ಹೋಗಿ ಇವಾಗ ಸಹ ಡಿಫ್ರೆಂಟ್ ಪಾರ್ಟ್ ಆಫ್ ದ ಕಂಟ್ರಿಯಲ್ಲಿ ಇದ್ದಾರೆ, ಬಟ್ ಅವ್ರ ಸಪೋರ್ಟ್ ಆಲ್ವೇಸ್ ಇದೆ. he always makes it known that he's one phone call away. So Atara, even today, he's extremely supportive. I wanted to be here and show my support for mom, and even if it was behind the camera, I just wanted to be here. And it makes me so proud to nan our tara solpa shy, camera munde solpa shy, but ivattu ಅವರನ್ನು ನೋಡಿ ಎಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇದ್ದಾರೆ ಅದೆಲ್ಲ ನೋಡಿ. ಸೊ ತುಂಬ ವರ್ಷದಿಂದ ಅವರು ಇದು ಕ್ಯಾನ್ಸರ್ ಇದು ಹಾಸ್ಪಿಟಲ್ ಯಾವಾಗ ವಾಲಂಟಿಯರಿಂಗ್ ಶುರು ಮಾಡಿದ್ದಾರೆ, ತುಂಬ ಈ ಥರ ಇವೆಂಟ್ಸ್ ಆಗಿದೆ. ಸೊ ಕಂಫರ್ಟ್ ಝೋನಿಂದ ಸ್ಟೆಪ್ ಔಟ್ ಮಾಡಿ ಟಾಕ್ಸ್ ಕೊಡೋದು, ಲಾರ್ಜ್ ಆಡಿಯನ್ಸ್ ಮುಂದೆ ಅಡ್ರೆಸ್ ಮಾಡೋದು, ಚೀಫ್ ಗೆಸ್ಟ್ ಎಲ್ಲ ಅಡ್ರೆಸ್ ಕೊಟ್ಟು. ಸೊ ಜಸ್ಟ್ ಟು ಸಿ ಮಮ್, ಟು ಸಿ ಹರ್, it just makes me so happy, but also makes me feel so proud that she has used her struggles and is also dedicated her time to help and contribute and give back. It's something that has also made me want to follow similar lines. So volunteering irbodu, ಏನಾದರೂ ಹೆಲ್ಪ್
ನನಗೆ ಸಹ ಆಸೆ ಆಗತ್ತೆ, ಮಮ್ಮಿ ಮಾಡ್ತಾರೆ ಸೊ ನನಗೆ ಸಹ ಮಾಡಬೇಕು. ಸೊ ಶಿ ಈಸ್ ಬಿನ್ ಅ ಬಿಗ್ ಇನ್ಸ್ಪಿರೇಷನ್ ಇನ್ ದ್ಯಾಟ್ ಸೆನ್ಸ್ ಫಾರ್ ವಾಲಂಟಿಯರಿಂಗ್ ಆರ್ ಟು ಶೇರ್ ಒನ್ ಸ್ಟೋರಿ. ಸ್ಕ್ರೀನಿಂಗ್ ಬಗ್ಗೆ ನನಗೆ ಮುಂಚೆ ಜಾಸ್ತಿ ಗೊತ್ತಿರಲಿಲ್ಲ, ಬಟ್ ನಾನು 100% ಎವ್ರಿ ಇಯರ್ ಮಾಸ್ಟರ್ ಚೆಕಪ್ ಮಾಡ್ತೀನಿ. ಐ ಥಿಂಕ್ ಫ್ರಮ್ ದಿ ಏಜ್ ಆಫ್ 25 ಎವ್ರಿ ಇಯರ್ ನಾನು ವಿದೌಟ್ ಫೇಲ್ ಮಾಡ್ತೀನಿ. ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ಸ ಮಾಡ್ತೀನಿ. ಸೊ ನಾನು ಇವಾಗ ಸಹ ಪೋಸ್ಟರ್ ಎಲ್ಲ ನೋಡ್ತೀನಿ. ಸೊ ಏನೋ ಇನ್ಸ್ಟ್ರಕ್ಷನ್ಸ್ ಇದೆ ಅದೆಲ್ಲ ಫಾಲೋ ಮಾಡ್ತೀನಿ. ಬಟ್ ಐ ಆಮ್ ಅಬ್ಸಲ್ಯೂಟ್ಲಿ ಓಕೆ ವಿತ್ ಅಂಡರ್ಗೋಯಿಂಗ್ ಎನಿ ಸಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ದಟ್ ಈಸ್ ನೀಡೆಡ್. ಆ್ಯಂಡ್ ತುಂಬ ಫ್ರೆಂಡ್ಸಿಗೆ ಸಹ ಹೇಳ್ತೀನಿ, ಚೆಕ್ ಮಾಡ್ಕೋಬೇಕು, ಪರ್ಟಿಕ್ಯುಲರ್ಲಿ ಫಾರ್ ವಿಮೆನ್. ಬ್ಲಡ್ ಟೆಸ್ಟ್ ಎಲ್ಲ ನಾರ್ಮಲ್ ಇರುತ್ತೆ, ಏನು ಗೊತ್ತಾಗಲ್ಲ. ಸೊ ಮ್ಯಾಮೋಗ್ರಾಮ್ ಇರ್ಬೋದು, ಸೆಲ್ಫ್ ಬ್ರೆಸ್ಟ್ ಪ್ಯಾಪ್ಸ್ಮಿಯರ್, ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್, ಸೊ ಇದೆಲ್ಲ ಮಾಡಲೇಬೇಕು. ನಿಮ್ಮ ವರೀಸ್, ನಿಮ್ಮ ಟೆನ್ಷನ್ಸು ಪೇಷಂಟ್ಗೆ ಅಫೆಕ್ಟ್ ಆಗಬಾರ್ದು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ನಿಮ್ಮ ಫ್ರೆಂಡ್ಸ್ ಇರಬೇಕು, ನಿಮ್ಮ ಸಪೋರ್ಟ್ ಸಿಸ್ಟಮ್ ಇರಬೇಕು. ಬಿಕಾಸ್ ಮೆಂಟಲಿ ನೀವು ನಿಮ್ಮ ವರೀಸ್ ಪೇಷಂಟ್ ಮೇಲೆ ಹಾಕಿದರೆ ತುಂಬ ಕಷ್ಟ ಆಗುತ್ತೆ. ದ್ಯಾಟ್ಸ್ ವೆನ್ ದೇ ಮೈಟ್ ಸ್ಟಾರ್ಟ್ ವರಿಯಿಂಗ್ ಅಬೌಟ್ ಯು. ಸೊ ಇಟ್ಸ್ ಇಂಪಾರ್ಟೆಂಟ್ ದಟ್ ಯು ಫೈಂಡ್ ಯೋರ್ ಓನ್ ಕೋಪಿಂಗ್ ಮೆಕ್ಯಾನಿಸಮ್ಸ್ and be together, spend time together as much as possible. ಹಾಸ್ಪಿಟಲ್ಗೆ ಹೋಗಿ ಅಕಂಪನಿ ಮಾಡಿ ನೋಡಿ ಏನಾಗ್ತಾ ಇದೆ, ನಿಮಗೆ ಅವೇರ್ನೆಸ್ ಇರಬೇಕು ಏನು ಟ್ರೀಟ್ಮೆಂಟ್ ಆಗ್ತಾ ಇದೆ. ಸೊ ಡೋಂಟ್ ಐಸೋಲೇಟ್ ಯೋರ್ ಸೆಲ್ಫ್. ಇವಾಗ ಆನ್ಲೈನ್ ಇರ್ಬೋದು, ತುಂಬ ಸಪೋರ್ಟ್ ಗ್ರೂಪ್ಸ್ ಆನ್ಲೈನ್ ಸಹ ಇದೆ. ಸೊ ಅದು ರಿಸೋರ್ಸಸ್ ಆಕ್ಸೆಸ್ ಮಾಡಿ ನಿಮ್ಮ ಅವೇರ್ನೆಸ್ ಇರಬೇಕು ಬಿಫೋರ್ helping your family member. But if needed, if families realize that it's becoming very difficult, tumba kashta aagta idre, support ide. So psychologists idare, counselors idare, ee resources sa access ಮಾಡಬಹುದು. I think it's been a tough process to see someone as close as a parent to go through suffering. But I think when you have a parent who faces things like the way my mom has, it has given me also a lot of courage to face challenges in my own life. So I think cancer is just one of the many things that she's had to face. In the list of adjectives that I would use to describe her, I think cancer survivor is just one. She's many, many more things. And I think that's also so important that I don't just see her or other individuals as just cancer survivors. They are so much more than that. That this doesn't limit your identity to just someone who has beaten cancer. You can go on to be a volunteer, you can go on to be whatever else, but not just limited to being a cancer survivor.